ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ VLOOKUP, HLOOKUP ಮತ್ತು XLOOKUPನ ಯಾವ ರೀತಿ ಬಳಸಬಹುದು ಎಂಬುದನ್ನು ನಿಮಗೆ ತಿಳಿಸಿಕೊಡಲಿದ್ದೇವೆ. ನೀವೇನಾದರೂ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಈ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ನೋಡೋಣ, VLOOKUP ಅಂತ ಒಂದು ಆಪ್ಷನ್ ಇದೆ. ಸೊ VLOOKUPದು ಏನು ಯೂಸ್ ಇದೆ, HLOOKUP, XLOOKUP ಬಗ್ಗೆ ಕಲಿಯೋಣ. ಸೊ ಇಲ್ಲಿ ನೋಡ್ಬೋದು, ಸೊ ನಮ್ಮ ಹತ್ರ ಈ ಕಡೆ ಎಂಪ್ಲಾಯ್ ಐ ಡಿ ಆಪ್ಷನ್ ಇದೆ. ಸೊ ಈ ಎಂಪ್ಲಾಯ್ ಐ ಡಿನ ಯೂಸ್ ಮಾಡಿಕೊಂಡು ಸೊ ಅವರ ಜಾಬ್ ಟೈಟಲ್ನ ಫೈಂಡ್ ಔಟ್ ಮಾಡೋಣ ವಿತ್ ದ ಹೆಲ್ಪ್ ಆಫ್ VLOOKUP. ಸೊ VLOOKUP ಅಂತ ಟೈಪ್ ಮಾಡ್ತಾ ಇದ್ದೀನಿ. ಸೊ ಲುಕಪ್ ವ್ಯಾಲ್ಯೂ ಅಂತ ಕೇಳ್ತಾ ಇದೆ. ಸೊ ಲುಕಪ್ ವ್ಯಾಲ್ಯೂ ಬಂದು ನಮ್ಮದು ಎಂಪ್ಲಾಯ್ ಐ ಡಿ. ಸೊ ಕಂಪ್ಲೀಟ್ F4 ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದಾದ ನಂತರ ಟೇಬಲ್ ಅರೇ. ಸೊ ಟೇಬಲ್ ಅರೇ ಬಂದು ಈ ಸೈಡ್ ಇರುವಂಥದ್ದು ಇದೆ, ಇದು ನಮ್ಮ ಟೇಬಲ್, ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಕಾಲಮ್ ಇಂಡೆಕ್ಸ್ ನಂಬರ್. ಸೊ ಜಾಬ್ ಟೈಟಲ್ ಬಂದು 1, 2, 3, ಥರ್ಡ್ ಕಾಲಮಲ್ಲಿರೋದ್ರಿಂದ 3 ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ರೇಂಜ್ ಲುಕಪ್. ಸೊ ಎಕ್ಸಾಕ್ಟ್ ಮ್ಯಾಚ್ ಬೇಕಿದೆ ನನಗೆ, ಹಾಗಾಗಿ ಫಾಲ್ಸ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಸೊ ಈಗ ಓಕೆ ಅಂತ ಕೊಟ್ಟರೆ ಡೈರೆಕ್ಟರ್. ಸೊ ಈ ಎಂಪ್ಲಾಯ್ ಐ ಡಿದು ಜಾಬ್ ರೋಲ್ ಬಂದು ಡೈರೆಕ್ಟರ್. ಸೊ ಕರೆಕ್ಟ್ ಇದೆಯಾ ನೋಡೋಣ. 163 ಇಲ್ಲಿ ನೋಡ್ಬೋದು, ಡೈರೆಕ್ಟರ್ ಕರೆಕ್ಟ್ ಇದೆ. ಸೊ ಇದು VLOOKUPದು ಯೂಸ್. ಸೊ ಈಗ ಡ್ರ್ಯಾಗ್ ಮಾಡಿದರೆ ಎಲ್ಲ ಕೂಡ ಅದು ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ಕೆಲವೊಂದು NA ಅಂತ ಬರ್ತಾ ಇದೆ, ಅಂದರೆ ಡೇಟಾ ಡಿಸ್ಪ್ಲೇ ಆಗ್ತಾ ಇಲ್ಲ. ಏನಕ್ಕೆ ಡಿಸ್ಪ್ಲೇ ಆಗ್ತಾ ಇಲ್ಲ ಅಂದರೆ, ಸೊ ನಾವು ಅಲ್ಲಿ ಸೆಲ್ನ ಲಾಕ್ ಮಾಡಬೇಕಿತ್ತು. ಸೊ ಲಾಕ್ ಮಾಡಿಲ್ಲ ಫಾರ್ಮುಲಾದಲ್ಲಿ. ಸೊ ಯಾವ ರೀತಿ ಲಾಕ್ ಮಾಡೋದು ಅಂತ ಅಂದರೆ, ಸೊ ಇಲ್ಲಿ ಫಸ್ಟ್ ಫಾರ್ಮುಲಾಗೆ ಬರ್ತಾ ಇದ್ದೀನಿ. ಸೊ ಫಸ್ಟ್ ಫಾರ್ಮುಲಾದಲ್ಲಿ ಇಲ್ಲಿ ನೋಡ್ಬೋದಾಗುತ್ತೆ. ಸೊ ಲಾಕ್ ಮಾಡಬೇಕು ಸೆಲ್ಸ್ನ ಅಂದರೆ ಡಾಲರ್ ಸಿಂಬಲ್ನ ಯೂಸ್ ಮಾಡಬೇಕಾಗತ್ತೆ ನಾವು. ಸೊ ಡಾಲರ್ ಸಿಂಬಲ್ನ ಯೂಸ್ ಮಾಡಿದರೆ ಆ ಸೆಲ್ ಲಾಕ್ ಆಗುತ್ತೆ. ನೋಡ್ಬೋದು, ನಾನು ಡಾಲರ್ ಸಿಂಬಲ್ನ ಯೂಸ್ ಮಾಡ್ತಾ ಇದ್ದೀನಿ. $F, $4, $B, $3, $D, $22. ಓಕೆ, ಈಗ ಸೆಲ್ಸ್ ಲಾಕ್ ಆಗಿದೆ. ಈಗ ಎಂಟರ್ ಕೊಡ್ತೀನಿ. ಸೊ ಇದಕ್ಕೆ ಬೇಡ F4ಗೆ. ಸೊ ಈಗ ನಾನು ಡ್ರ್ಯಾಗ್ ಮಾಡ್ತೀನಿ. ಸೊ ಕಂಪ್ಲೀಟ್ ಡೇಟಾ ಈಗ ಕರೆಕ್ಟಾಗಿ ಡಿಸ್ಪ್ಲೇ ಆಗುತ್ತೆ ನೋಡಿ. ಪ್ರತಿಯೊಂದು ಎಂಪ್ಲಾಯ್ ಐ ಡಿಗೂ ಕೂಡ ಜಾಬ್ ಟೈಟಲ್ ಏನಿದೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇದೊಂದಕ್ಕೆ ಮತ್ತೆ NA ಅಂತ ಬರ್ತಾ ಇದೆ. ಏನಕ್ಕೆ ಅಂದರೆ ಈ ಎಂಪ್ಲಾಯ್ ಐ ಡಿ ಬಂದು ನಮ್ಮ ಟೇಬಲಲ್ಲಿ ಇಲ್ಲ. ಸೊ ಟೇಬಲಲ್ಲಿ ಇಲ್ದಲೇ ಇರೋದ್ರಿಂದ NA ಅಂತ ಅದು ಡಿಸ್ಪ್ಲೇ ಆಗ್ತಾ ಇರುವಂಥದ್ದು ಇದೆ. ಸೊ ಇದು VLOOKUPನ ಯೂಸ್ ಮಾಡಿ ಯಾವ ರೀತಿ ಜಾಬ್ ಟೈಟಲ್ನ ಫೈಂಡ್ ಔಟ್ ಮಾಡೋದು, ಮೀನ್ಸ್ ಯಾವುದೇ ಡೇಟಾ ಬೇಕಾದರೂ ಐಡೆಂಟಿಫೈ ಮಾಡ್ಬೋದು. ಸೊ ಇದೇ ರೀತಿ ಇದು ಬಂದು VLOOKUP. ಇದೇ ರೀತಿ XLOOKUP ಏನು ಮಾಡುತ್ತೆ ನೋಡೋಣ. ಸೊ XLOOKUP, ಸೊ ಇದು ಏನು ಮಾಡುತ್ತೆ ಅಂದರೆ, ಸೊ ಇಸ್ ಈಕ್ವಲ್ ಟು ಈಗ ಏನು ಫೈಂಡ್ ಔಟ್ ಮಾಡಿದ್ವಿ ಅದನ್ನೇ XLOOKUP ಫಾರ್ಮುಲಾದಿಂದ ಕೂಡ ಫೈಂಡ್ ಔಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ XLOOKUP ಅಂತ ಟೈಪ್ ಮಾಡ್ತಾ ಇದ್ದೀನಿ. ಸೊ ಈಗ ಲುಕಪ್ ವ್ಯಾಲ್ಯೂ ಅಂತ ಕೇಳ್ತಾ ಇದೆ. ಸೊ ಲುಕಪ್ ವ್ಯಾಲ್ಯೂ ಬಂದು ಎಂಪ್ಲಾಯ್ ಐ ಡಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಲುಕಪ್ ಅರೇ ಬಂದು ಈ ಟೇಬಲಲ್ಲಿ ಎಂಪ್ಲಾಯ್ ಐ ಡಿನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ರಿಟರ್ನ್ ಅರೇ, ಸೊ ಯಾವುದಾದ್ರು ರಿಟರ್ನ್ ಮಾಡಬೇಕಾದ್ರೆ ಜಾಬ್ ಟೈಟಲ್ನ ರಿಟರ್ನ್ ಮಾಡಬೇಕು. ಸೊ ಹಾಗಾಗಿ ಈ ಕಾಲಮ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಫ್ ನಾಟ್ ಫೌಂಡ್, ಸೊ ವ್ಯಾಲ್ಯೂ ಫೌಂಡ್ ಆಗಿಲ್ಲ ಅಂದರೆ ಏನು ಮಾಡಬೇಕಂತ ಕೇಳ್ತಾ ಇದೆ. ಸೊ ನನಗೆ NA ಅಂತ ರಿಟರ್ನ್ ಮಾಡಲಿ, ವ್ಯಾಲ್ಯೂ ಸಿಕ್ಕಿಲ್ಲ ಅಂದರೆ. ಸೊ ಮ್ಯಾಚ್ ಮೋಡ್, ಸೊ 0 ಅಂತ ಟೈಪ್ ಮಾಡ್ತೀನಿ, ಎಕ್ಸಾಕ್ಟ್ ಬೇಕು ನನಗೆ. ಸೊ 1 ಅಂತ ಸೆಲೆಕ್ಟ್ ಮಾಡ್ತೀನಿ, ಸೊ ದಟ್ ಫಸ್ಟಿಂದ ಸರ್ಚ್ ಮಾಡ್ಕೊಂಡು ಹೋಗುತ್ತೆ. ಸೊ ಡೈರೆಕ್ಟರ್ ಅಂತ ಡಿಸ್ಪ್ಲೇ ಆಯಿತು. ಸೊ ಸೆಲ್ಸ್ನ ಲಾಕ್ ಮಾಡಬೇಕಿದೆ. ಸೊ ಲಾಕ್ ಮಾಡ್ತಾ ಇದ್ದೀನಿ ಇಲ್ಲಿ ಸೆಲ್ಸ್ನ, ಸೊ ದಟ್ ಯಾವುದು ಕೂಡ ಎರರ್ ಬರಬಾರ್ದು ಅಂತ ಹೇಳಿ ಸೆಲ್ಸ್ನ ಲಾಕ್ ಮಾಡ್ತಾ ಇರೋವಂಥದ್ದು ಇದೆ. ಸೊ ಲಾಕ್ ಮಾಡಬೇಕಾದ್ರೆ ಡಾಲರ್ ಸಿಂಬಲ್ನ ಯೂಸ್ ಮಾಡುವಂಥದ್ದು ಇರುತ್ತೆ. ಕಾಲಮ್ ರೋ ಎರಡನ್ನು ಕೂಡ ನಾನು ಲಾಕ್ ಮಾಡ್ತಾ ಇದ್ದೀನಿ. ಸೊ ಈಗ ಡ್ರ್ಯಾಗ್ ಮಾಡೋಣ. ಸೊ ಡ್ರ್ಯಾಗ್ ಮಾಡಿದರೆ
ನೋಡ್ಬೋದು ಕಂಪ್ಲೀಟ್ ಡೇಟಾ ಇದು ಕೂಡ ರಿಟರ್ನ್ ಮಾಡುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ಎಂಪ್ಲಾಯ್ ಐ ಡಿ ಇಲ್ದಲೇ ಇರೋದ್ರಿಂದ ಎನ್ ಎ ಅಂತ ರಿಟರ್ನ್ ಮಾಡಿದೆ. ಸೊ ವಿ ಲುಕಪ್ ಮತ್ತು ಎಕ್ಸ್ ಲುಕಪ್ ಎರಡರಲ್ಲೂ ಕೂಡ ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಸೊ ಏನು ಡಿಫ್ರೆನ್ಸ್ ವಿ ಲುಕಪ್ಗೆ ಮತ್ತು ಎಕ್ಸ್ ಲುಕಪ್ಗೆ ಅಂತ ನೋಡೋದಾದರೆ, ಈ ವಿ ಲುಕಪ್ ಏನು ಮಾಡುತ್ತೆ ನೋಡಿ, ಇದು ಐಡೆಂಟಿಫೈ ಮಾಡಬೇಕಾದ್ರೆ ಸೊ ಲುಕಪ್ ವ್ಯಾಲ್ಯೂ ಬಂದು ಫಸ್ಟ್ ಕಾಲಮಲ್ಲಿ ಇದ್ದರೆ ಮಾತ್ರ ಅದು ಐಡೆಂಟಿಫೈ ಮಾಡುತ್ತೆ. ಫಸ್ಟ್ ಕಾಲಮಲ್ಲಿ ಇಲ್ಲ ಅಂದರೆ ಅದು ಐಡೆಂಟಿಫೈ ಮಾಡಲ್ಲ. ನಿಮಗೆ ಅದು ಎಕ್ಸಾಂಪಲ್ ತೋರಿಸ್ತೀನಿ. ಬಟ್ ಎಕ್ಸ್ ಲುಕಪ್ ಆ ರೀತಿ ಅಲ್ಲ, ಎಲ್ಲಿದ್ದರೂ ಕೂಡ ಅದಕ್ಕೆ ಏನು ತೊಂದರೆ ಇಲ್ಲ. ಸೊ ಈಗ ಚೇಂಜ್ ಮಾಡೋಣ. ಎಂಪ್ಲಾಯಿ ಐ ಡಿನ ಮಿಡಲ್ಗೆ ಹಾಕೋಣ, ಫುಲ್ ನೇಮ್ನ ಫಸ್ಟ್ಗೆ ಹಾಕೋಣ. ನೋಡ್ಬೋದು ಇಲ್ಲಿ. ಸೊ ವಿ ಲುಕಪ್ದು ವ್ಯಾಲ್ಯೂಸ್ ಎಲ್ಲ ಎರೇಸ್ ಆಗಿ ಎರರ್ ತೋರಿಸ್ತಾ ಇದೆ. ಬಟ್ ಎಕ್ಸ್ ಲುಕಪ್ ವ್ಯಾಲ್ಯೂಸ್ ಹಾಗೆ ಉಳ್ಕೊಂಡಿದೆ. ಸೊ ಇದೇನೆ ಡಿಫ್ರೆನ್ಸ್ ವಿ ಲುಕಪ್ಗೆ ಮತ್ತು ಎಕ್ಸ್ ಲುಕಪ್ಗೆ. ಅಂದರೆ ಎಕ್ಸ್ ಲುಕಪ್ ಕಾಲಮ್ ಎಲ್ಲೇ ಇದ್ರೂ ಕೂಡ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಬಟ್ ವಿ ಲುಕಪ್ಗೆ ರಿಟರ್ನ್ ಮಾಡಬೇಕು ಅಂದರೆ ಆ ವ್ಯಾಲ್ಯೂಸ್ ಫಸ್ಟ್ ಕಾಲಮಲ್ಲೇ ಇರಬೇಕು, ಆಗ ಮಾತ್ರ ಅದು ರಿಟರ್ನ್ ಮಾಡುತ್ತೆ. ಫಸ್ಟ್ ಕಾಲಮಲ್ಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅದು ರಿಟರ್ನ್ ಮಾಡಲ್ಲ. ಸೊ ಇದು ವಿ ಲುಕಪ್ ಮತ್ತು ಎಕ್ಸ್ ಲುಕಪ್ ಇರುವಂಥ ಒಂದು ಡಿಫ್ರೆನ್ಸ್. ಸೊ ಇದಾದ ನಂತರ ನೆಕ್ಸ್ಟ್ ಎಚ್ ಲುಕಪ್ ಅಂತ ಕೂಡ ಒಂದು ಆಪ್ಷನ್ ಇದೆ. ಸೊ ಅದಕ್ಕಿಂತ ಮುಂಚೆ ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ವಿ ಲುಕಪ್ದು ಇದು ಬರ್ತಾ ಇದೆ. ಸೊ ಮತ್ತೆ ನಾನು ಅಂಡು ಮಾಡಿದ್ದೀನಿ ಪ್ರೋಸೆಸ್ನ. ಸೊ ಅಂಡು ಮಾಡಿದ ನಂತರ, ಯಾಕೆಂದರೆ ಈಗ ಮತ್ತೆ ಕಾಲಮ್ ಫಸ್ಟ್ಗೆ ಹೋಯ್ತು ಎಂಪ್ಲಾಯ್ ಐ ಡಿ. ಸೊ ಫಸ್ಟ್ಗೆ ಹೋಗಿದ್ದ ವಿ ಲುಕಪ್ ವ್ಯಾಲ್ಯೂಸ್ ಮತ್ತೆ ರಿಟರ್ನ್ ಆಗ್ತಾ ಇದೆ. ಸೊ ಇದಾದ ನಂತರ ನೆಕ್ಸ್ಟ್ ಬರೋಣ. ಎಚ್ ಲುಕಪ್ ಅಂತ ಒಂದು ಆಪ್ಷನ್ ಇದೆ. ಸೊ ಎಚ್ ಲುಕಪ್ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನೋಡೋಣ ಈಗ. ಸೊ ಸಪ್ರೇಟ್ ಶೀಟಲ್ಲಿ ಟ್ರೈ ಮಾಡೋಣ ಎಚ್ ಲುಕಪ್ನ. ಸೊ ಎಚ್ ಲುಕಪ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಡೇಟಾ ನಮಗೆ ಹಾರಿಜಾಂಟಲ್ ವೇಯಲ್ಲಿದೆ, ವರ್ಟಿಕಲ್ ವೇಯಲ್ಲಿ ಇಲ್ಲ. ಸೊ ಇದು ಯಾವ ರೀತಿ ನಾನು ಡೇಟಾನ ತೊಗೊಂಡಿದ್ದೀವಿ ಅಂತ ಅಂದರೆ, ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ವರ್ಟಿಕಲ್ ಡೇಟಾನ ಹಾರಿಜಾಂಟಲ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ. ಸೊ ಅದಕ್ಕೂ ಒಂದು ಫಾರ್ಮುಲಾ ಇದೆ. ಸೊ ಇಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಅಂತ ಒಂದು ಫಾರ್ಮುಲಾ ಇದೆ. ಸೊ ಟ್ರಾನ್ಸ್ಪೋಸ್ ಅಂತ ನೀವು ಟೈಪ್ ಮಾಡಿ. ಸೊ ಈಗ ವಿ ಲುಕಪ್ ಶೀಟ್ಗೆ ಬರ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ವರ್ಟಿಕಲ್ ವೇಯಲ್ಲಿರುವಂಥ ಕಂಪ್ಲೀಟ್ ಡೇಟಾನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಬ್ರಾಕೆಟ್ ಕ್ಲೋಸ್. ಸೊ ಇಲ್ಲಿ ನೋಡಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಟ್ಟಿದ್ರೆ, ಸೊ ಇಲ್ಲಿ ನೋಡ್ಬೋದು ವರ್ಟಿಕಲ್ ಇಲ್ಲಿದ್ದಂಥ ಕಂಪ್ಲೀಟ್ ಡೇಟಾ ಹಾರಿಜಾಂಟಲ್ ಅಲ್ಲಿ ಕನ್ವರ್ಟ್ ಆಗಿದೆ. ಸೊ ವಿತ್ ದ ಹೆಲ್ಪ್ ಆಫ್ ಸೇಮ್ ಫಾರ್ಮುಲಾ ನೀವು ಹಾರಿಜಾಂಟಲ್ ಡೇಟಾನ ಕೂಡ ವರ್ಟಿಕಲ್ಗೆ ಕನ್ವರ್ಟ್ ಮಾಡ್ಬೋದು. ಸೊ ಅದನ್ನು ಕೂಡ ಟೈಪ್ ಮಾಡಿ ತೋರಿಸ್ತೀನಿ. ಸೊ ಡೇಟಾನ ಸೆಲೆಕ್ಟ್ ಮಾಡಿದ್ರೆ ನೋಡ್ಬೋದು ವರ್ಟಿಕಲ್ ವೇಗೆ ಆಟೋಮೆಟಿಕಲಿ ಕನ್ವರ್ಟ್ ಆಯಿತು. ಸೊ ಈಗ ನೋಡೋಣ ಎಚ್ ಲುಕಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಎಚ್ ಲುಕಪ್ ಏನಂತ ಅಂದರೆ ಹಾರಿಜಾಂಟಲ್ ವೇಯಲ್ಲಿರುವಂಥ ಡೇಟಾನ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಷ್ಟೇ. ಸೊ ಎಚ್ ಲುಕಪ್ ವಿ ಲುಕಪ್ ಆಲ್ಮೋಸ್ಟ್ ಆಲ್ ಸೇಮ್. ಸೊ ಎಚ್ ಲುಕಪ್, ಸೊ ಲುಕಪ್ ವ್ಯಾಲ್ಯೂ ಬಂದು ಎಂಪ್ಲಾಯ್ ಐ ಡಿ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಟೇಬಲ್, ಕಂಪ್ಲೀಟ್ ಟೇಬಲ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಇಲ್ಲಿ ಎಂಪ್ಲಾಯ್ ಐ ಡಿ ಮಿಸ್ ಆಗಿದೆ ಟೇಬಲಲ್ಲಿ. ಸೊ ಎಂಪ್ಲಾಯ್ ಐ ಡಿನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಎರೇಸ್ ಮಾಡ್ತಾ ಇದ್ದೀನಿ ಫಾರ್ಮುಲಾನ, ಏಕೆಂದರೆ ಎಂಪ್ಲಾಯ್ ಐ ಡಿ ಮೇಲೆ ಮಿಸ್ ಆಗಿರೋದ್ರಿಂದ ಎಂಪ್ಲಾಯ್ ಐ ಡಿನ ಅಲ್ಲಿ ನಾವು ಪೇಸ್ಟ್ ಮಾಡೋಣ. ಸೊ ಲಾಸ್ಟ್ ಶೀಟಿಂದ ಡೇಟಾನ ಮತ್ತು ಕಂಪ್ಲೀಟ್ ಡೇಟಾನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಎಂಪ್ಲಾಯ್ ಡೇಟಾ ಬಂದಿದೆ. ಸೊ ಈಗ ನಾವು ಎಚ್ ಲುಕಪ್ ಫಾರ್ಮುಲಾನ ಟ್ರೈ ಮಾಡೋಣ. ಸೊ ಎಚ್ ಲುಕಪ್, ಸೊ ಲುಕಪ್ ವ್ಯಾಲ್ಯೂ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಎಂಪ್ಲಾಯ್ ಐ ಡಿ. ನೆಕ್ಸ್ಟ್ ಟೇಬಲ್ ಅರೇ ಬಂದು ಕಂಪ್ಲೀಟ್ ಈ ಟೇಬಲ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ರೋ ಇಂಡೆಕ್ಸ್ ಆಸ್ ಯೂಶುವಲ್ ಥರ್ಡ್ ರೋ ಅಲ್ಲಿ ಇದೆ ಜಾಬ್ ಟೈಟಲ್ ಅನ್ನೋದು. ಸೊ ಹಾಗಾಗಿ 3 ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ರೇಂಜ್ ಲುಕಪ್ ಬಂದು ನನಗೆ ಎಕ್ಸಾಕ್ಟ್ ವ್ಯಾಲ್ಯೂ ಬೇಕಿರೋದ್ರಿಂದ ಫಾಲ್ಸ್ ಅಂತ ಟೈಪ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ
ಡೈರೆಕ್ಟರ್. ಸೊ ಜಾಬ್ ಟೈಟಲ್ ಬಂತು. ಸೊ ಇದನ್ನೇ ನಾವು ಡ್ರ್ಯಾಗ್ ಮಾಡಿದರೆ ಸೊ ಪ್ರತಿಯೊಂದು ಕೂಡ ಡಿಸ್ಪ್ಲೇ ಆಗುತ್ತೆ. ಒನ್ಸ್ ಅಗೇನ್ ಇನ್ನೇ ಬರ್ತಾ ಇದೆ, ಯಾಕೆಂದರೆ ಲಾಕ್ ಮಾಡಿಲ್ಲ ಸೆಲ್ನ. ಸೊ ಲಾಕ್ ಮಾಡೋಣ ಡಾಲರ್ ಯೂಸ್ ಮಾಡಿ. ಓಕೆ, ಸೊ ಈಗ ಕಂಪ್ಲೀಟ್ ಸೆಲ್ಸ್ ಎಲ್ಲ ಕೂಡ ಲಾಕ್ ಆಗಿರುವಂಥದ್ದಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ XLOOKUP, HLOOKUP, VLOOKUPನ ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳಿಸ್ಕೊಡೋ ಅಂಥದ್ದು. ಸೊ ಈ ವಿಡಿಯೋಯಿಂದ ನಿಮಗೂ ಕೂಡ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಸೊ ಯೂಸ್ ಆಗಿದೆ ಅಂತ ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಧನ್ಯವಾದ.